ಶಹಬಾದ್ ಕೂಡಲ ಸಂಗಮ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಶಿಬಿರದ ಉದ್ಘಾಟನಾ ಸಮಾರಂಭ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ ಎಂಜೆ. ನಗರದ ಹನುಮಾನ್ ನಗರ ವಸತಿ ನಿಲಯದಲ್ಲಿ ಶನಿವಾರ ಹಮ್ಮಿಕೊಂಡ ಎನ್ಎಸ್ಎಸ್ ಶಿಬಿರವನ್ನು ಕಾಡಾ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎ. ರಶೀದ್ ಉದ್ಘಾಟಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕುರಿತು ಜಾಗೃತಿ, ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲು ಇಂತಹ ಶಿಬಿರಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಮಹಾತ್ಮ ಗಾಂಧೀಜಿಯವರ ಕನಸು ಸಾಕಾರಗೊಳಿಸಲು ಶಿಬಿರಾರ್ಥಿಗಳು ಮುಂದಾಗಬೇಕು ಎಂದು ಹೇಳಿದರು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವೀರಭದ್ರಪ್ಪ ಇಂಗೇನಶೆಟ್ಟಿ, ಪತ್ರಕರ್ತರ ಸಂಘದ ತಾಲ್ಲೂಕು ಅಧ್ಯಕ್ಷರು ಕೆ. ರಮೇಶ್ ಭಟ್ಟ, ಡಾಕ್ಟರ್ ಅಹಮದ್ ಪಟೇಲ್, ಅಜೀಂ ಸೇಠ್, ಡಾಕ್ಟರ್ ಶರದ್ ಮೆಂಗನ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶಿಬಿರ ಅಧ್ಯಕ್ಷತೆಯನ್ನು ಕೂಡಲ ಸಂಗಮ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಪೀರ್ ಪಾಷಾ ವಹಿಸಿದರು. ಉಪನ್ಯಾಸಕ ಗುರುಲಿಂಗಪ್ಪ ತುಂಗಳ ನಿರೂಪಿಸಿದರು. ಉಪನ್ಯಾಸಕ ವಿಜಯಕುಮಾರ್ ಹಾಬನೂರು ಸ್ವಾಗತಿಸಿದರು. ಗ್ರಂಥಪಾಲಕಿ ಚಂದ್ರಕಲಾ ವಂದಿಸಿದರು. ಈ ಸಮಾರಂಭದಲ್ಲಿ ಶಿಬಿರಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶಿಬಿರದ ವಿದ್ಯಾರ್ಥಿಗಳು ಸ್ವಾಗತ ಗೀತೆ ಮತ್ತು ಎನ್ಎಸ್ಎಸ್ ಗೀತೆಯನ್ನು ಪ್ರಸ್ತುತಪಡಿಸಿದರು. ವರದಿ ಅನಿಲ್ ಕುಮಾರ ಮೈನಾಲ್ಕರ. ಇದು ಟಾರ್ಗೆಟ್ ಟ್ರುತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸಂಗಮ ಶಿಕ್ಷಣ ಸಂಸ್ಥೆ ಮಹಿಳಾ ಮಹಾವಿದ್ಯಾಲಯ ಶಹಬಾದ್, ಕರ್ನಾಟಕ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ನಾವು ಹನುಮಾನ್ ನಗರ್ ಏರಿಯಾದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದ ಮುಖ್ಯ ಉದ್ದೇಶ ಏನಂತಂದರೆ, ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಸಾಮಾಜಿಕ ಅನಿಷ್ಟ, ಸಾಮಾಜಿಕ ಪಿಡುಗಳನ್ನು ಹೋಗಲಾಡಿಸುವಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಮನೆ ಮನೆಗೆ ತೆರಳಿ ಅವರಲ್ಲಿ ಸಾಕ್ಷರತೆ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡು ಕಸ ಗುಡಿಸೋದ್ರ ಮೂಲಕ, ನಾಲಿಯನ್ನು ಕ್ಲೀನ್ ಮಾಡೋದ್ರ ಮುಖಾಂತರ ಅವರಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮೂಡಿಸ್ತಕ್ಕಂಥದ್ದು, ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಶ್ರೀಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲಸ ಮಾಡೋದಾಗಲಿ, ವಿಧವೆಯರಿಗೆ ಕೊಡ್ತಕ್ಕಂಥ ವಿಧವಾ ವೇತನ, ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು, ಈ ರೀತಿಯಾಗಿ ಸಾಕ್ಷರ ಯೋಜನೆಗಳು, ವೇತನ ಯೋಜನೆಗಳು, ಇವೆಲ್ಲವುಗಳನ್ನು ಶ್ರೀಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲಸ ನಮ್ಮ ಶಿಬಿರಾರ್ಥಿಗಳು ಮಾಡ್ತಾ ಇದ್ದಾರೆ. ಸತತವಾಗಿ 7 ದಿನಗಳ ಕಾಲ 18ರಿಂದ 24ರವರೆಗೆ ನಾವೆಲ್ಲರೂ ಇಲ್ಲಿ ಶಿಬಿರದಲ್ಲಿ ಇದ್ದುಕೊಂಡು ಮುಂಜಾನೆ ಎದ್ದ ಕೂಡಲೇ ನಾವು ಧ್ವಜಾರೋಹಣವನ್ನು ಮಾಡಿ ಯೋಗದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ರಾಷ್ಟ್ರಭಕ್ತಿಯ ಒಂದು ಗೀತೆಗಳನ್ನು ಹಾಡಿಸೋದಾಗಲಿ, ನಂತರ ಶ್ರಮದಾನವನ್ನು 9ರಿಂದ 1 ಗಂಟೆ ಶ್ರಮದಾನ ಮಾಡಿ, ನಂತರ ಮಧ್ಯಾಹ್ನ ಊಟದ ನಂತರ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು 4 ಗಂಟೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ, ನಾಟಕಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಜನರಲ್ಲಿ ಸಾಕ್ಷರ, ಸ್ವಚ್ಛತೆ ಮತ್ತು ಜನಜಾಗೃತಿ ಅಭಿಯಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈ ಶಿಬಿರದಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬ ಶಿಬಿರಾರ್ಥಿಯೂ ಕೂಡ ಸ್ವಯಂ ಸೇವಕಿಯಾಗಿ ಈ ಶಿಬಿರದಲ್ಲಿ ಭಾಗವಹಿಸಿ ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಿ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಶಿಬಿರದ ಮುಖ್ಯ ಧ್ಯೇಯವಾಗಿದೆ. ಪ್ರೊಫೆಸರ್ ಪೀರ್ ಪಾಷಾ, ಪ್ರಾಂಶುಪಾಲರು, ಕೂಡಲ ಸಂಗಮ ಮಹಿಳಾ ಮಹಾವಿದ್ಯಾಲಯ ಶಹಬಾದ್.